ಕಳೆದ 3 ತಿಂಗಳ ಪಿಂಚಣಿ ಸರಿಯಾಗಿ ಜಮಾ ಆಗಿಲ್ಲ. ಜೂನ್ ತಿಂಗಳಲ್ಲಿ ಪರಿಶೀಲನೆ ಪ್ರಾರಂಭವಾಯಿತು. ಸುಮಾರು 18,45,805 ಫಲಾನುಭವಿಗಳನ್ನ ತಾತ್ಕಾಲಿಕವಾಗಿ ಅವರಿಗೆ ದುಡ್ಡು ಜಮಾ ಮಾಡೋದನ್ನ ನಿಲ್ಲಿಸಲಾಗಿದೆ. ಅದರಲ್ಲಿ ನೀವು ಕೂಡ ಆಗಿರಬಹುದು. ಯಾವ ಕಾರಣಕ್ಕಾಗಿ ಈ 18 ಲಕ್ಷ ಫಲಾನುಭವಿಗಳನ್ನ ದುಡ್ಡು ಜಮಾ ಮಾಡದೆ ನಿಲ್ಲಿಸಿದ್ರು? ಏನಿದು ಕಾರಣ? ಏನವರು ಅರ್ಹತೆ ಹೊಂದಿಲ್ವಾ? ಸೊ ಹಾಗಾದ್ರೆ ಏನ್ ನಾವು ಕೆಲಸ ಮಾಡ್ಬೇಕಾಗತ್ತೆ ಅರ್ಹತೆ ನಾವು ಹೊಂದಬೇಕಂದ್ರೆ? ಯಾಕಂದ್ರೆ ನಿಮಗೆ ಗೊತ್ತಿದೆ, ಪ್ರತಿಯೊಂದು ಯೋಜನೆಗಳಲ್ಲಿ ಪರಿಷ್ಕರಣೆ ಪ್ರಾರಂಭವಾಗಿದೆ. ಅದರಲ್ಲಿ ಪಿಂಚಣಿ ಯೋಜನೆಯಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿಗಿಂತ ಇಂಪಾರ್ಟೆಂಟ್ ಇದು ರಾಜ್ಯ ಸರ್ಕಾರಕ್ಕೆ. ಯಾಕಂದ್ರೆ ಗೃಹಲಕ್ಷ್ಮಿಗಿಂತ ಹೆಚ್ಚಿನ ಫಲಾನುಭವಿಗಳು ಈ ಪಿಂಚಣಿಯಲ್ಲಿದ್ದಾರೆ. ಗೃಹಲಕ್ಷ್ಮಿಯರು ಮಾತ್ರ 1,24,00,000 ಫಲಾನುಭವಿಗಳು. ಆದ್ರೆ ಈ ಪಿಂಚಣಿಯಲ್ಲಿ ಹಿರಿಯ ನಾಗರಿಕರು ಬಂದ್ರು, ಅದರಲ್ಲಿ ಮಹಿಳೆಯರು, ಪುರುಷರು. ಇನ್ನು ವಿಧವಾ ಮಹಿಳೆಯರಲ್ಲಿ ಮಾತ್ರ ಮಹಿಳೆಯರು. ಇನ್ನು ಅಂಗವಿಕಲರನ್ನ ತೆಗೆದುಕೊಳ್ಳಿ, ಅಲ್ಲಿ ಕೂಡ ಪುರುಷರು ಬರ್ತಾರೆ, ಮಹಿಳೆಯರು ಬರ್ತಾರೆ. ಸೊ ಹೀಗಾಗಿ ಈ ಸಂಖ್ಯೆ ಹೆಚ್ಚಾಗಿದೆ. ಸೊ ಅದಕ್ಕಾಗಿ ಈಗ ತಾತ್ಕಾಲಿಕವಾಗಿ 18 ಲಕ್ಷ ಫಲಾನುಭವಿಗಳನ್ನ ತಡೆ ಹಿಡಿಯಲಾಗಿದೆ. 21 ಲಕ್ಷದ ಪೈಕಿ ಅಷ್ಟು ಟಾರ್ಗೆಟ್ ಇತ್ತು, ಅದರಲ್ಲಿ 18 ಲಕ್ಷ ಫಲಾನುಭವಿಗಳನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಯಾವ ಕಾರಣಕ್ಕೆ? ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಸಾಧ್ಯವಾದ್ರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಬಹಳ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ಪೆನ್ಷನ್ ಪಡಿತಾ ಇರುವಂತವ್ರು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಲೇಬೇಕಾದಂತದ್ದು. ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಇದೆ. ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಪಿಂಚಣಿನೇ ಬರೋದಿಲ್ಲ. ನೋಡಿ, ಜೂನ್ ತಿಂಗಳದ್ದು ಜಮಾ ಮಾಡಿಲ್ಲ, ಜುಲೈದು ಜಮಾ ಆಗಿಲ್ಲ, ಆಗಸ್ಟ್ ತಿಂಗಳಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಸೊ ಇಲ್ಲೆಲ್ಲವೂ ಕೂಡ ಪರಿಷ್ಕರಣೆ ಪ್ರಾರಂಭವಾಗಿತ್ತು. ಸರಿಯಾದ ಒಂದು ಫಲಾನುಭವಿಗಳಿಗೆ ಇನ್ನು ಕೂಡ ದುಡ್ಡು ಹೋಗಿಲ್ಲ. ಹಾಗಾದ್ರೆ ಬನ್ನಿ, ಯಾವ ಕಾರಣಕ್ಕಾಗಿ? ಸ್ನೇಹಿತರ, ರಾಜ್ಯದಲ್ಲಿ ಪ್ರತಿಯೊಂದು ಯೋಜನೆಗಳಲ್ಲಿ ಪರಿಷ್ಕರಣೆ ಸ್ಟಾರ್ಟ್ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಯಾವಾಗ ದುಡ್ಡಿನ ಕೊರತೆ ಬೀಳುತ್ತಾ ಬಂತೋ ಆವಾಗಿನಿಂದ ಪ್ರತಿಯೊಂದು ಯೋಜನೆಗಳಲ್ಲಿ ಪರಿಷ್ಕರಣೆ ಪ್ರಾರಂಭವಾಯಿತು. ಇದು ಮೊದಲೇ ಆಗಬೇಕಾಗಿತ್ತು. ಸರ್ಕಾರಕ್ಕೆ ದುಡ್ಡಿನ ಕೊರತೆ ಇದೆಯೋ ಅಥವಾ ಇನ್ನಿತರ ಫಲಾನುಭವಿಗಳಿಗೆ ದುಡ್ಡು ಕೊಡಬಾರ್ದಂತನೋ ಗೊತ್ತಿಲ್ಲ. ಆದ್ರೆ ಈ ಪರಿಷ್ಕರಣೆ ಆಗ್ಲೇಬೇಕು. ಯಾಕಂದ್ರೆ ಅರ್ಹತೆ ಹೊಂದಿರೋದಿಲ್ಲ, ಆದ್ರೂ ಸಹಿತ ದುಡ್ಡನ್ನ ಪಡ್ಕೊಳ್ತಾರೆ. ಇದರಿಂದ ಏನಾಗತ್ತೆ, ಅರ್ಹತೆ ಹೊಂದಿದಂತವ್ರಿಗೂ ಕೂಡ ಲಾಭ ಆಗೋದು ತಪ್ಪಾಗತ್ತೆ. ಈಗ ಸರ್ಕಾರ ಒಂದು ಯೋಜನೆಯನ್ನ ಜಾರಿ ತಂದಿದೆ ಅಂದ್ರೆ ಆ ಯೋಜನೆಯಲ್ಲಿ ಅರ್ಹತೆ ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಕೊಡಬೇಕಾಗತ್ತೆ. ಅದರಲ್ಲಿ ಸ್ಪೆಷಲ್ ಆಗಿ ದುಡ್ಡು ಕೊಡುವಂತಹ ಯೋಜನೆಯಲ್ಲಿ ಗೃಹಲಕ್ಷ್ಮಿ, ಈ ಒಂದು ಪಿಂಚಣಿ ಮತ್ತು ಅನ್ನಭಾಗ್ಯದಲ್ಲಿ ದುಡ್ಡು ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿಯೂ ಕೂಡ. ಸೊ ಕಳೆದ 2 ವರ್ಷದಿಂದ ರೇಷನ್ ಕಾರ್ಡ್ ನಲ್ಲಿ ಪರಿಷ್ಕರಣೆ ಪ್ರಾರಂಭವಾಗಿದೆ. ಈಗ ಪಿಂಚಣಿ ಯೋಜನೆಯಲ್ಲೂ ಕೂಡ ಪರಿಷ್ಕರಣೆ ಪ್ರಾರಂಭವಾಗಿದ್ದು ಸುಮಾರು 18 ಲಕ್ಷ ಫಲಾನುಭವಿಗಳನ್ನ ತಾತ್ಕಾಲಿಕವಾಗಿ ಹೋಲ್ಡ್ ಮಾಡಲಾಗಿದೆ. ಹಾಗಾದ್ರೆ ಯಾತಕ್ಕೆ ಅಂದ್ರೆ, ಮೃತಪಟ್ಟವರು ಬಹಳಷ್ಟು ಜನ ಇದ್ದಾರೆ, ಲಕ್ಷಾಂತರ ಫಲಾನುಭವಿಗಳಿದ್ದಾರೆ. ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸಿದಂತವರು ಕೂಡ ಲಕ್ಷಾಂತರ ಫಲಾನುಭವಿಗಳಿದ್ದಾರೆ. ಸೊ ಹತ್ತತ್ರ ಅನುಮಾನ ಬಂದಂತವರು 18 ಲಕ್ಷ ಜನ. ಹೌದು, ಬಹಳ ವರ್ಷದಿಂದ ವೋಟ್ ಹಾಕಿರೋದಿಲ್ಲ. ಅಂದ್ರೆ ಅವರು ಅರ್ಹತೆ ಬದುಕಿರ್ತಾರೋ ಇಲ್ವೋ ಗೊತ್ತಿರೋದಿಲ್ಲ. ಬದುಕಿದ್ರೆ ವೋಟ್ ಹಾಕಿರ್ತಾರೆ, ಬದುಕಿಲ್ಲ ಅಂದ್ರೆ ವೋಟ್ ಹಾಕ್ಲಿಕ್ಕೆ ಆಗಿರೋದಿಲ್ಲ. ಇದು ಒಂದು ಲೆಕ್ಕ ಸರ್ಕಾರಕ್ಕೆ. ಜೊತೆಗೆ ಅರ್ಹತೆ ಹೊಂದಿದ್ದೆ ಆದ್ರೆ ಅವರ ಹೆಸರಲ್ಲಿ ಈಗ ಈ KYC ಮಾಡಿಸ್ತಾ ಇದಾರಲ್ವಾ, ಸೊ ರೇಷನ್ ಅಂಗಡಿಗಳಲ್ಲಿ ಅಲ್ಲಿ ಹೋಗಿ ನೀವು ಮನೆಯ ಕುಟುಂಬಸ್ಥರು ಯಾರ್ಯಾರ ಹೆಸರಲ್ಲಿ ಈ KYC ಬಂದಿರ್ತಾರೆ, ಸೊ ಅವ್ರಿಗೆ ಹೋಗಿ ಈ KYC ಮಾಡಿಸ್ತಿರ್ತೀರಿ. ಆದ್ರೆ ಅವ್ರು ಈ KYC ಮಾಡಿಸ್ಲಿಲ್ಲ ಅಂದ್ರೆ ಅವ್ರು ಏನಾಗಿದೆ, ಅವ್ರು ಬದುಕಿದಾರ ಇಲ್ವಾ ಅನ್ನುವಂತಹ ಅನುಮಾನ ಸರ್ಕಾರಕ್ಕೆ ಬರುತ್ತೆ. ಅದರಲ್ಲಿ ಹಿರಿಯ ನಾಗರಿಕರು, ಮುಖ್ಯವಾಗಿ ಪಿಂಚಣಿಯಲ್ಲಿನೇ ಹಿರಿಯ ನಾಗರಿಕರ ಮೇಲೆ ಹೆಚ್ಚಾಗಿ ಅನುಮಾನ ಸರ್ಕಾರಕ್ಕೆ. ಅದಕ್ಕಾಗಿ ಈ KYC ಮಾಡಿಸಲೇಬೇಕು ಅನ್ನುವಂಥದ್ದನ್ನ ಇಲ್ಲಿ ಕಡ್ಡಾಯ ಮಾಡಿದ್ದಾರೆ. ಸೊ ಬೇಕಾದ್ರೆ ನೋಡಿ, ನೀವು ಯಾರು ಬಹಳ ದಿನದಿಂದ ಅಥವಾ ವರ್ಷದಿಂದ ನೀವು ಬೇರೆ ಕಡೆ ಆಧಾರ್ ಕಾರ್ಡ್ ಅಪ್ಡೇಟ್ ಗಳನ್ನ ಮಾಡೋದಾಗಿರ್ಲಿ, ಅಥವಾ ಇನ್ನಿತರ ಸರ್ಕಾರಿ ಕೇಂದ್ರಗಳಿಗೆ ಹೋಗಿ ನಿಮ್ಮ ತಂಬನ್ನ ಕೊಡೋದಾಗಿರ್ಲಿ, ಇನ್ನಿತರ ಕೆಲಸಗಳ ಬ್ಯಾಂಕ್ಗಳಿಗೆ ನೀವು ಈ KYC ಮಾಡಿಸ್ಕೊಳ್ಳೋದಾಗಿರ್ಲಿ, ಅಂತವ್ರು ಯಾರು ಮಾಡಿದಿರಿ, ನೀವು ಈ KYC ಮಾಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ದು ಈ KYC ಆ ರೇಷನ್ ಕಾರ್ಡ್ ನಲ್ಲಿ ಬಂದಿಲ್ಲ, ನಾನು ಅಬ್ಸರ್ವ್ ಮಾಡಿದೀನಿ. ಸೊ ಯಾರು ಈ KYC ಬಹಳ ವರ್ಷದಿಂದ ಮಾಡಿಲ್ಲ, ಅದು ಹೆಂಗಿರ್ಲಿ ಅಥವಾ ವಯಸ್ಸಾದವರಿರ್ಲಿ, ಅವ್ರ ಹೆಸರಲ್ಲಿ KYC ಬಂದಿದೆ. ಯಾಕಂದ್ರೆ ಸರ್ಕಾರ ಹಿಂದಿನ 2 ವರ್ಷದ ಲಿಸ್ಟ್ ಅನ್ನು ತೆಗೆದುಕೊಂಡು ಅಲ್ಲಿ ಈ KYC ಯಾರ್ಯಾರು ಮಾಡಿದ್ದಾರೆ, ಬದುಕಿದ್ದಾರೆ ಯಾರು ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಂಡಿದೆ. ಸದ್ಯಕ್ಕೆ ಆಕ್ಟಿವ್ ಇರ್ತಕ್ಕಂತಹ ಫಲಾನುಭವಿಗಳು ಅಂದ್ರೆ, ಈಗ ಗೃಹಲಕ್ಷ್ಮಿಯರನ್ನು ತೆಗೆದುಕೊಳ್ಳಿ. ಗೃಹಲಕ್ಷ್ಮಿಯರು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ರೆ ಆ ಗೃಹಲಕ್ಷ್ಮಿಯಲ್ಲಿ ಬಯೋಮೆಟ್ರಿಕ್ ಕೊಟ್ಟು ಬಂದಿದ್ದಾರೆ. ಇಲ್ಲಿ ಬಯೋಮೆಟ್ರಿಕ್ ಕೊಡುವಂತಹ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮೊನ್ನೆ ತಾನೇ ಅಲ್ಲಿ ಬಯೋಮೆಟ್ರಿಕ್ ಕೊಟ್ಟು ಬಂದಿದ್ದಾರೆ. ಇನ್ನು ಅವರ ಕುಟುಂಬಸ್ಥರು ರೇಷನ್ ಕಾರ್ಡ್ ಅಂಗಡಿಗಳಲ್ಲಿ ಬೇರೆಯವರು
ಅಂದ್ರೆ ಎಲ್ಲಿ ಕೂಡ ಬಯೋಮೆಟ್ರಿಕ್ ಕೊಟ್ಟಿರೋದಿಲ್ಲ, ಬಹಳ ವರ್ಷದಿಂದ ಆಕ್ಟಿವ್ ಇರೋದಿಲ್ಲ ಆನ್ಲೈನ್ ಗಳಲ್ಲಿ. ಈಗ ಈ KYC ಮಾಡಿಸ್ಕೊಳ್ಳೋದಾಗಿರ್ಲಿ, ಬ್ಯಾಂಕ್ಗಳಲ್ಲಿ ದುಡ್ಡು ತೆಗೆಯೋದು ಮಾಡೋದಾಗಿರ್ಲಿ, ಇಂಥದ್ರಲ್ಲಿ ಆಕ್ಟಿವ್ ಇರೋದಿಲ್ಲ ನೋಡಿ, ಅಂತವರನ್ನ ಈ KYC ಮಾಡಿಸ್ಲಿಕ್ಕೆ ಹೇಳ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಏನ್ ತಿಳಿದು ಬರುತ್ತೆ, ಈ KYC ಮಾಡಿಸಿದ್ರೆ ಬದುಕಿದ್ದಾರೆ, ಈ KYC ಮಾಡಿಸಿಲ್ಲ ಅಂದ್ರೆ ಬದುಕಿಲ್ಲ, ಅವರಿಗೆ ರೇಷನ್ ಕೊಡೋದು ಬೇಡ ಅಥವಾ ಪಿಂಚಣಿ ಕೊಡೋದು ಬೇಡ, ಈ ರೀತಿ ಲೆಕ್ಕಾಚಾರ ಹಾಕತ್ತೆ. ಈಗ ಮನೆಯಲ್ಲಿ ಒಬ್ಬ ಕುಟುಂಬನ ಒಂದು ರೇಷನ್ ಕಾರ್ಡ್ ನಲ್ಲಿ ಹೆಸರು ಇತ್ತಂದ್ರೆ ಅವನ ಹೆಸರ್ಲೇನು ಕೂಡ ರೇಷನ್ ಬರ್ತಿರುತ್ತೆ. ಆ ರೇಷನ್ ಕೂಡ ಸ್ಟಾಪ್ ಮಾಡ್ತಾ ಇದೆ ಸರ್ಕಾರ. ಬರೀ ಗೃಹಲಕ್ಷ್ಮಿ ದುಡ್ಡಲ್ಲ, ರೇಷನ್ ಕೂಡ ಸ್ಟಾಪ್ ಮಾಡುವುದೇ ಟಾರ್ಗೆಟ್ ಸರ್ಕಾರದ ಆಗಿದೆ. ಈಗ ಒಬ್ಬ ವ್ಯಕ್ತಿ ಅವತ್ತು ಪುರುಷನಿರ್ತಾನೆ, ಆ ಪುರುಷ ಇದ್ರು ಸಹಿತ ಅವ್ರಿಗೇನ್ ದುಡ್ಡು ಬರ್ತಿರೋದಿಲ್ಲ, ಗೃಹಲಕ್ಷ್ಮಿ ಆಗಿರ್ಲಿ ಪಿಂಚಣಿ ಆಗಿರ್ಲಿ, ಆದ್ರೂ ಈ KYC ಮಾಡಿಸ್ಲೇಬೇಕು. ಯಾಕೆ? ಅವನ ಹೆಸರಲ್ಲೇ ರೇಷನ್ ಹೋಗ್ತಿರುತ್ತೆ, ಅದನ್ನ ಬಂದ್ ಮಾಡಿಸ್ತಾರೆ ಈ KYC ಮಾಡ್ಲಿಲ್ಲ ಅಂದ್ರೆ. ಅದಕ್ಕೆ ಈ KYC ಮಾಡಿಸ್ಕೊಳ್ಳಿ. ಇನ್ನು ಈ ಪಿಂಚಣಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಮೃತಪಟ್ಟವರ ಹೆಸರಿನಲ್ಲಿ 106 ಕೋಟಿ ಸರ್ಕಾರಕ್ಕೆ ನಷ್ಟವಾಗಿದೆ. ಈ ಕಾರಣಕ್ಕಾಗಿ ಮತ್ತೆ ಈ ರಿವೆರಿಫಿಕೇಶನ್ ಮಾಡ್ತಾ ಇದೆ ಸರ್ಕಾರ. ಇನ್ ಕೆಲವೇ ದಿನಗಳಲ್ಲಿ ರೇಷನ್ ಕಾರ್ಡ್ ಬಯೋಮೆಟ್ರಿಕ್ ಕಂಪ್ಲೀಟ್ ಆಯ್ತಪ್ಪ ಅಂದ್ರೆ ಮತ್ತೆ ಪಿಂಚಣಿ ಯೋಜನೆಯಲ್ಲಿ ಬಯೋಮೆಟ್ರಿಕ್ ಮಾಡಿಸ್ಬೇಕು. ಎಲ್ಲೆಲ್ಲಿ ಅಂತ ಹೇಳಬಹುದು, ಇನ್ನು ಕೂಡ ಹೇಳಿಲ್ಲ, ಹೇಳಬಹುದು. ಯಾಕಂದ್ರೆ ಬಯೋಮೆಟ್ರಿಕ್ ಪಿಂಚನ್ ನಲ್ಲಿ ಕಡ್ಡಾಯ ಮಾಡ್ತಾರೆ. ಯಾಕಂದ್ರೆ ಪೆನ್ಷನ್ ಬೇಕಂದ್ರೆ ಬಯೋಮೆಟ್ರಿಕ್ ಮಾಡಿಸ್ಲೇಬೇಕು. ಒಂದು ಸಾರಿ ನೀವು ಬಯೋಮೆಟ್ರಿಕ್ ಮಾಡಿಸ್ಬಿಟ್ರೆ ನಿಮ್ಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. CSC ಸೆಂಟರ್ ಗ್ರಾಮ ಒನ್ ಕರ್ನಾಟಕ ಒನ್ಗಳಲ್ಲಿ ಹೇಳಬಹುದಾದಂತಹ ಸಾಧ್ಯತೆ ಇದೆ. ಇನ್ನು ಕೂಡ ಹೇಳಿಲ್ಲ, ಈಗಲೇ ಹೋಗ್ಬೇಡಿ. ಸದ್ಯಕ್ಕೆ ಹೋಲ್ಡ್ ಮಾಡಲಾಗಿದೆ, ಅಂದ್ರೆ ಅವರನ್ನ ಪೂರ್ತಿಯಾಗಿ ರದ್ದು ಮಾಡಿಲ್ಲ, ಅಲ್ಲೇ ತಡೆ ಹಿಡಿಯಲಾಗಿದೆ. ಅವರು ಅರ್ಹತೆ ಹೊಂದಿದಾರ ಇಲ್ವಾ ಅಂತ ಚೆಕ್ ಮಾಡಿ ತದನಂತರ ಅವರಿಗೆ ದುಡ್ಡು ಕೊಡ್ಬೇಕಾ ಬೇಡವಾ ಅಂತ ಸರ್ಕಾರ ನಿರ್ಧರಿಸುತ್ತೆ. ಸೊ ಜೊತೆಗೆ ನೀವು ಬಯೋಮೆಟ್ರಿಕ್ ಕೊಡ್ತೀರಾ, ಆ ಕೆಲಸ ಮಾಡ್ಲೇಬೇಕಾಗತ್ತೆ. ಅತಿ ಶೀಘ್ರದಲ್ಲಿ ಅದನ್ನು ಕೂಡ ಹೇಳ್ತಾರೆ, ಖಂಡಿತವಾಗ್ಲೂ ಹೇಳ್ತಾರೆ ನೋಡಿ, ನಾನು ಹೇಳೋದನ್ನ ನೆನಪಿಟ್ಕೊಳ್ಳಿ. ಇನ್ನು ಇದರ ಜೊತೆಗೆ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಪಿಂಚಣಿಗೆ ನೀವು ಲಿಂಕ್ ಮಾಡಿಸಿರ್ತೀರಿ, ಆ ಬ್ಯಾಂಕ್ಗೆ ಹೋಗಿ ನೀವ್ ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವಿತ ಪ್ರಮಾಣ ಪತ್ರ ಅಂತ ನಾವು ಕರಿತೀವಿ, ಆ ಲೈಫ್ ಸರ್ಟಿಫಿಕೇಟ್ ಅನ್ನ ಹೋಗಿ ಅವರಿಗೆ ಕೊಟ್ರೆ ಅವರು ಖಂಡಿತವಾಗ್ಲೂ ಅದನ್ನ ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಮಾಡಿ ನೀವು ಬದುಕಿದಿರಾ ಅಂತ ಕನ್ಫರ್ಮ್ ಆದ್ರೆ ಅದನ್ನ ಮೇಲಧಿಕಾರಿಗಳಿಗೆ ಕಳುಹಿಸುವಂತಹ ಕೆಲಸ ಮಾಡ್ತಾರೆ. ಒಂದು ವೇಳೆ ನಮಗೆ ವಯಸ್ಸಾಗಿದೆ ಅಥವಾ ಅಂಗವಿಕಲರಿದ್ದೀವಿ, ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಕುಟುಂಬಸ್ಥರನ್ನ ಕಳುಹಿಸಿ ನೀವು ಏನ್ ಮಾಡ್ಬೇಕಾಗತ್ತೆ, ಆ ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ವಿಡಿಯೋ ಕಾಲ್ ಕೂಡ ಮಾಡ್ಬೇಕು. ಆ ವಿಡಿಯೋ ಕಾಲ್ ಮುಖಾಂತರ ನಿಮ್ಮನ್ನ ಫೇಸ್ ಗಳನ್ನ ತೋರಿಸಿ ನೀವು ಬದುಕಿದಿರಾ ಅಂತ ಕನ್ಫರ್ಮ್ ಮಾಡಿದ್ರೆ ಅವರು ಮೇಲಧಿಕಾರಿಗಳಿಗೆ ಕಳುಹಿಸಿ ನಿಮಗೆ ಎಂದಿನಂತೆ ಪಿಂಚಣಿ ಜಮಾ ಆಗುವ ಹಾಗೆ ಮಾಡಿಕೊಡ್ತಾರೆ. ಇದನ್ನ ಪ್ರತಿಯೊಬ್ಬ ಪಿಂಚಣಿದಾರರು ಇನ್ಮೇಲೆ ಮಾಡಬೇಕಾದಂತಹ ಕೆಲಸ. ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ನಿಮಗೆ ಪಿಂಚಣಿ ಸರಿಯಾಗಿ ಬರ್ತಾ ಇಲ್ಲ, 4-5 ತಿಂಗಳಿನಿಂದ ನಿಂತು ಹೋಗಿದೆ ಅಂದ್ರೆ ಈಗಲೇ ಹೋಗಿ ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡಬಹುದು ಬ್ಯಾಂಕ್ ನಲ್ಲಿ. ಆದ್ರೆ ಬಯೋಮೆಟ್ರಿಕ್ ಸದ್ಯಕ್ಕೆ ಬಿಡುಗಡೆ ಮಾಡಿಲ್ಲ, ಅತಿ ಶೀಘ್ರದಲ್ಲಿನೇ ಬಿಡ್ತಾರೆ. ಈಗಾಗಲೇ ಎಲ್ಲ ಯೋಜನೆಗಳಲ್ಲಿ ವೆರಿಫಿಕೇಶನ್ ಗೃಹಲಕ್ಷ್ಮಿಯಲ್ಲಿ ಮುಗಿದೋಗಿದೆ, ಜೊತೆಗೆ ರೇಷನ್ ಕಾರ್ಡ್ ನಲ್ಲಿ ಆಗ್ತಾ ಇದೆ. ಆ ರೇಷನ್ ಕಾರ್ಡ್ ಆಧಾರದ ಮೇಲೆನೂ ಕೂಡ ಯಾರು ಬದುಕಿದ್ದಾರೆ, ಯಾರು ಬದುಕಿಲ್ಲ, ಯಾರ ಹೆಸರಲ್ಲಿ ಈಗ ರೇಷನ್ ಹೋಗ್ತಾ ಇದೆ, ಅವ್ರನ್ನ ರದ್ದು ಮಾಡ್ಬೇಕಾ ಬೇಡವಾ ಅಂತ ಸರ್ಕಾರ ನಿರ್ಧರಿಸುತ್ತೆ, ಆಹಾರ ಇಲಾಖೆ. ಅದಾದ ಬಳಿಕ ಪೆನ್ಷನ್ ಕಡೆಗೆ ಬಂದ್ಬಿಡ್ತಾರೆ. ಸೊ ಇಲ್ಲಿ ಕೂಡ ವೆರಿಫಿಕೇಶನ್ ಆಗ್ತಾ ಇದೆ, ಕಂಪ್ಲೀಟ್ ಆಗಿ ಇನ್ನು ಮುಕ್ತಾಯವಾಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ, ಅದನ್ನ ಹೋಲ್ಡ್ ಮಾಡಲಾಗಿದೆ. ಸೊ ನಿಮ್ಮನ್ನ ಅರ್ಹತೆ ಹೊಂದಿದ್ರ ಇಲ್ವಾ ಅಂತ ಸರ್ಕಾರ ಕೆಲವೇ ದಿನಗಳಲ್ಲಿ ನಿರ್ಧರಿಸಿ ನಿಮಗೆ ದುಡ್ಡು ಜಮಾ ಮಾಡುತ್ತೆ. ಮತ್ತು ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನ ಅರ್ಹತೆ ಹೊಂದಿದಂತಹ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ, ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ. ಇಲ್ಲಿ ಅರ್ಹತೆ ಹೊಂದಿದಂತವರಿಗೆ ಮಾತ್ರ ದುಡ್ಡು ಕೊಡುವಂತದ್ದು. ಓಕೆ, ಒಂದ್ ಸ್ವಲ್ಪ ದಿನ ನಾವು ವೇಟ್ ಮಾಡ್ಬೇಕಾಗತ್ತೆ. ಮತ್ತು ಈ ಪಿಂಚಣಿ ಯಾರು ಅರ್ಹತೆ ಹೊಂದಿದ್ರಿ ಅವ್ರಿಗೆ ಮಾತ್ರ ಈಗ ಜಮಾ ಆಗ್ತಿರುತ್ತೆ. ಸೊ ಜಮಾ ಆಗಿದ್ರೆ ಕಮೆಂಟ್ ಮಾಡಿ, ಜಮಾ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡಿ, ಎಷ್ಟು ತಿಂಗಳಿನಿಂದ ಆಗಿಲ್ಲ ಅದನ್ನು ಕೂಡ ಕಮೆಂಟ್ ಮಾಡಿ ನೋಡೋಣ. ಅದ್ರ ಬಗ್ಗೆ ಇನ್ನು ಸ್ವಲ್ಪ ರಿಸರ್ಚ್ ಮಾಡ್ತೀವಿ. ಸೊ ಜೊತೆಗೆ ಈಗ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಏನಾದ್ರೂ ಸಿಕ್ತಪ್ಪ ಪಿಂಚಣಿ ಬಗ್ಗೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಂದು ತಿಳಿಸ್ಕೊಟ್ಬಿಡ್ತೀನಿ. ಓಕೆ, ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಈ ಇನ್ಫಾರ್ಮೇಶನ್ ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.